ಶೇಖ್ ನಸ್ರು ಅಂತ ಹೇಳಿಬಿಟ್ಟು ಬಿಹಾರ ಮೂಲದ ಒಬ್ಬ ವ್ಯಕ್ತಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬ್ಯಾಗ್ ಹೊಲಿಯುವಂಥ ಕೆಲಸ ಮಾಡ್ಕೊಂಡಿರ್ತಾನೆ. ಅಣ್ಣಂಗೆ ಫುಲ್ಲು ಎಣ್ಣೆ ಚಟ. ಕುಡ್ಕೊಂಡು ಮೊನ್ನೆ ಅಲ್ಲೇ ಶೆಡ್ಡಲ್ಲಿ ಮಲಗಿದಂತಹ 3 ಹಸುಗಳ ಕೆಚ್ಚಲನ್ನು ಕುಯ್ತಾನೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಹಾಲು ಕರಿಬೇಕಾದ್ರೆ ಉಗುರಿರಬಾರ್ದು ಅಂತ ಹೇಳಿ. ಯಾಕಂದರೆ ನಿಮ್ಮ ಕೈಯ ಉಗುರು ಆ ಕೆಚ್ಚಲಿಗೆ ತಾಗಿ ಆ ಹಸುವಿಗೆ ನೋವಾಗಬಹುದು. ನಿಮ್ಮ ಕೈಯ ಉಗುರು ಆ ಕೆಚ್ಚಲಿಗೆ ತಾಗಿ ಗಾಯ ಆಗಬಹುದು, ಇನ್ಫೆಕ್ಷನ್ ಆಗಬಹುದು. ಶೇಖ್ ನಸ್ರು ಅನ್ನುವಂಥ ವ್ಯಕ್ತಿ ಕುಡ್ಕೊಂಡು ಹೋಗಿ ಆ ಕೆಚ್ಚಲನ್ನು ಹರಿತವಾದ ಆಯುಧಗಳಿಂದ ಕುಯ್ತಾನೆ. ಇವನಿಗೂ ಇಸ್ಲಾಮಿಗೂ ಏನಾದರೂ ಸಂಬಂಧ ಇದೆಯಾ? ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಹಸುವಿನ ಹಾಲು ಕರಿಬೇಕಾದ್ರೆ ದಯಮಾಡಿ ಕೈಗಳ ಉಗುರನ್ನು ತೆಗೀರಿ ಅಂತ ಹೇಳಿ. ಕೈಯಲ್ಲಿ ಉಗುರು ಇಟ್ಕೊಂಡು ಹೋಗಿ ಹಸುವಿನ ಹಾಲು ಕರಿಬೇಡಿ. ಯಾಕಂದರೆ ನಿಮ್ಮ ಕೈಯ ಉಗುರು ಆ ಕೆಚ್ಚಲಿಗೆ ತಾಗಿ ಆ ಹಸುವಿಗೆ ನೋವಾಗಬಹುದು. ನಿಮ್ಮ ಕೈಯ ಉಗುರು ಆ ಕೆಚ್ಚಲಿಗೆ ತಾಗಿ ಗಾಯ ಆಗಬಹುದು, ಇನ್ಫೆಕ್ಷನ್ ಆಗಬಹುದು. ದಯಮಾಡಿ ಹಸುವಿನ ಹಾಲು ಕರಿಬೇಕಾದ್ರೆ ತಮ್ಮ ಉಗುರನ್ನು ತೆಗೀರಿ ಅಂತ ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಾ ಇದೆಯಾ? ಶೇಖ್ ನಸ್ರು ಅಂತ ಹೇಳಿಬಿಟ್ಟು ಬಿಹಾರ ಮೂಲದ ಒಬ್ಬ ವ್ಯಕ್ತಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬ್ಯಾಗ್ ಹೊಲಿಯುವಂಥ ಕೆಲಸ ಮಾಡ್ಕೊಂಡಿರ್ತಾನೆ. ಅಣ್ಣಂಗೆ ಫುಲ್ಲು ಎಣ್ಣೆ ಚಟ. ಕುಡ್ಕೊಂಡು ಮೊನ್ನೆ ಅಲ್ಲೇ ಶೆಡ್ಡಲ್ಲಿ ಮಲಗಿದಂತಹ 3 ಹಸುಗಳ ಕೆಚ್ಚಲನ್ನು ಕುಯ್ತಾನೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಹಾಲು ಕರಿಬೇಕಾದ್ರೆ ಉಗುರಿರಬಾರ್ದು ಅಂತ ಹೇಳಿ. ಶೇಖ್ ನಸ್ರು ಅನ್ನುವಂಥ ವ್ಯಕ್ತಿ ಕುಡ್ಕೊಂಡು ಹೋಗಿ ಆ ಕೆಚ್ಚಲನ್ನು ಹರಿತವಾದ ಆಯುಧಗಳಿಂದ ಕುಯ್ತಾನೆ. ಇವನಿಗೂ ಇಸ್ಲಾಮಿಗೂ ಏನಾದರೂ ಸಂಬಂಧ ಇದೆಯಾ? ಇವನು ಯಾವುದೇ ಕಾರಣಕ್ಕೂ ಇಸ್ಲಾಂ ಧರ್ಮದ ಅನುಯಾಯಿ ಆಗೋದಕ್ಕೆ ಸಾಧ್ಯನಾ? ಉಮೇಶ್ ರೆಡ್ಡಿ ಅಂತ ಒಬ್ಬ ರೇಪಿಸ್ಟ್ ಇದ್ದ. ನೀವು ಕೇಳಿರ್ಬೋದು. ಸುಮಾರು 28 ಪ್ರಕರಣಗಳು ಅವನ ಮೇಲೆ ಇರೋದು. ಯಾವ ಪ್ರಕರಣಗಳು? ರೇಪ್ ಆ್ಯಂಡ್ ಮರ್ಡರ್. ಉಮೇಶ್ ರೆಡ್ಡಿಯ ಕ್ರೌರ್ಯಕ್ಕೆ ಸಿಲುಕಿ ನಲಗಿ ಹೋದ, ಮುರಿಟಿ ಹೋದ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ಕೇವಲ ಪದಗಳಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅವನು ಉಮೇಶ ಅನ್ನೋ ಕಾರಣಕ್ಕೆ, ಅವನು ಉಮೇಶ್ ರೆಡ್ಡಿ ಅನ್ನೋ ಕಾರಣಕ್ಕೆ ಹೆಸರಿನ ಆಧಾರದಲ್ಲಿ ಆತ ಹಿಂದೂ ಧರ್ಮಕ್ಕೆ ಸೇರಿದವನು, ಹಿಂದೂಗಳೆಲ್ಲ ರೇಪಿಸ್ಟ್ ಅಂತ ಏನಾದರೂ ಕರೆಯೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ತಾನೆ. ಆತ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮಕ್ಕೆ ಸೇರಿದವನಲ್ಲ. ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳನ್ನು ಫಾಲೋ ಮಾಡೋನು ಅಲ್ವೇ ಅಲ್ಲ. ಹಸುವಿನ ಕೆಚ್ಚಲನ್ನು ಕುಯ್ದಂಥ ಶೇಖ್ ನಸ್ರು ಹೆಸರಿನ ಆಧಾರದಲ್ಲಿ ಈತನನ್ನು ಮುಸ್ಲಿಂ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಉಮೇಶ್ ರೆಡ್ಡಿ ಅಂತ ಒಬ್ಬ ರೇಪಿಸ್ಟ್, ಈತನ ಹೆಸರಿನ ಆಧಾರದಲ್ಲಿ ಈತ ಹಿಂದೂ ಧರ್ಮಕ್ಕೆ ಸೇರಿದವನು ಅನ್ನೋ ಕಾರಣಕ್ಕೆ ಈ ಧರ್ಮಗಳನ್ನು ಟೀಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಪಾಪ ಕೃತ್ಯಗಳು ಧರ್ಮಕ್ಕೆ ಸೇರಿದ್ದೇ ಅಲ್ಲ. ಅದು ಕೇವಲ ವ್ಯಕ್ತಿಗಳಿಗೆ ಸೇರಿದ್ದು, ಆ ವ್ಯಕ್ತಿಯ ಕ್ರೂರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು. ಸ್ನೇಹಿತರೆ, ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನು ಕುಯ್ದ ಆ ದೃಶ್ಯಾವಳಿನ ನೋಡಿ ಎಷ್ಟು ಡಿಸ್ಟರ್ಬ್ ಆದೆ ಅಂದರೆ, ನಿನ್ನೆ ಆ ವಿಡಿಯೋ ಮಾಡಬೇಕು ಅಂತ ಇದ್ದೆ, ಮಾಡೋಕ್ಕಾಗಲಿಲ್ಲ. ಅಷ್ಟು ಧೈರ್ಯ ಬರಲಿಲ್ಲ ನನಗೆ. ಆ ಕೆಚ್ಚಲನ್ನು ನೋಡ್ತಿದ್ದಾಗ, ಕತ್ತರಿಸಿ ಹೋದಂಥ ಆ ತೊಟ್ಟುಗಳನ್ನು ನೋಡ್ತಾ ಇದ್ದಾಗ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಬೇಕಂತ ಅನಿಸ್ಲಿಲ್ಲ ನನಗೆ ನಿನ್ನೆಗೆ. ಯಾಕಂದರೆ ಮನಸ್ಸು ಡಿಸ್ಟರ್ಬ್ ಆಗಿತ್ತು. ಕ್ಯಾಮ್ರಾದ ಮುಂದೆ ನಿಂತರೆ ನಾನು ಮಾತಾಡ್ತೀನಿ ಅನ್ನೋವಂಥ ಧೈರ್ಯ ನನಗಿರಲಿಲ್ಲ. ಫುಲ್ ಡಿಸ್ಟರ್ಬ್ ಆಗಿ ಹೋಗಿದ್ದೆ. ತುಂಬ ಜನ ವಿಡಿಯೋ ಮಾಡು, ಅದು ಮಾಡ್ತೀಯಾ. ಅವಕ್ಕೇನು ಗೊತ್ತು? ಹೃದಯದಿಂದ ಯೋಚನೆ ಮಾಡೋನಿಗೆ, ಕಣ್ಣ ನೋಟದಲ್ಲಿ ಕೇವಲ ರಾಜಕೀಯವನ್ನು ಹುಡುಕೋನು ನಾನಲ್ಲ ಅಂಥೇಳಿ ಇವಕ್ಕೆ ಹೇಗೆ ಅರ್ಥ ಆಗೋದಕ್ಕೆ ಸಾಧ್ಯ? ಯಾವುದೇ ಧರ್ಮ ಒಳ್ಳೆಯದನ್ನೇ ಹೇಳ್ತವೆ. ಇವು ಓದೋದೇ ಇಲ್ಲ.
ನಾ ದೊಡ್ಡ ಇಸ್ಲಾಂ, ನಾ ದೊಡ್ಡ ಹಿಂದೂ, ನಾ ದೊಡ್ಡ ಕ್ರೈಸ್ತ ಅನ್ನೋರೆಲ್ಲ ಆಲ್ಮೋಸ್ಟ್ ಇವರು ಕುರಾನ್, ಭಗವದ್ಗೀತೆ, ಬೈಬಲ್ ಓದೇ ಇರಲ್ಲ, ಒಳ್ಳೆ ತಿಳ್ಕೊಳ್ಳಲ್ಲ, ಬಾಯಿಗೆ ಬಂದ ಮಾತಾಡ್ತಾರೆ. ಒಂದು ಕಡೆ ಕ್ರೌರ್ಯ ತಪ್ಪು ಅಂತಾರೆ, ಇನ್ನೊಂದು ಕಡೆ ಕ್ರೌರ್ಯವನ್ನು ಸಂಭ್ರಮ ಪಡ್ತಾರೆ. ನಾನು ನೋಡ್ತಾ ಇದ್ದೀನಿ, ನಿನ್ನೆ ಮೊನ್ನೆ ಎಲ್ಲ ಈ ವಾರದ ಸುಮಾರು ಘಟನೆ ನೋಡಿದೆ. ಭಾಳ ಒಳ್ಳೆಯವರು ಅನ್ನೋಂಥ ಮುಖವಾಡ ಹಾಕ್ಕೊಂಡು ಹೃದಯದಲ್ಲಿ ಎಷ್ಟು ವಿಷವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾ ಇದ್ದೀನಿ ಕೆಲವು ದಿನಗಳಿಂದ. ಸ್ನೇಹಿತರೆ, ಚಾಮರಾಜಪೇಟೆಯ ವಿನಾಯಕ್ ನಗರದ ಓಲ್ಡ್ ಪೆನ್ಷನ್ ಮೊಹಲ್ಲದ ರಸ್ತೆ ಬದಿಯ ಶೆಡ್ನಲ್ಲಿ ಕಟ್ಟಿದ್ದ 3 ಹಸುಗಳನ್ನು ಕೊಯ್ದಿದ್ದ ಆರೋಪಿ ಬಿಹಾರದ ಚಂಪಾರಣ್ ಜಿಲ್ಲೆಯ ಶೇಖ್ ನಸ್ರು ಅಂತೇಳಿ ಕಾಟನ್ಪೇಟೆ ಪೊಲೀಸರನ್ನು ಅರೆಸ್ಟ್ ಮಾಡಿದ್ದಾರೆ. ಕುಡ್ಕೊಂಡು ಈ ಕೃತ್ಯವನ್ನು ಮಾಡಿದ್ದೀನಿ ಅಂತ ಅವನು ಒಪ್ಕೊಂಡಿದ್ದಾನೆ. ಅವನ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 325 ಅಡಿಯಲ್ಲಿ ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿ ಬಂಧಿಸಲಾಗಿದೆ. ಈ ಸಮಾಜ ಯಾವತ್ತಿಗೂ ಒಪ್ಪಲೇ ಬಾರದ. ಯಾರು ಒಪ್ಪಲ್ಲ ಬಿಡಿ, ಯಾರು ಒಪ್ಪಲ್ಲ. ಅವನು ಯಾವ ಧರ್ಮದವನ ಯಾವ ಜಾತಿಯನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದು ಹಸುವಿನ ಕೆಚ್ಚಲು ಅಂದರೆ ತಾಯಿಯ ಮೊಲೆ ಇದ್ದ ಹಾಗೆ, ನೇರವಾಗಿ ತಾಯಿಯ ಮೊಲೆಯನ್ನೇ ಕತ್ತರಿಸುವಷ್ಟು ಕೆಟ್ಟ 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 ಕೃತ್ಯ ಅದು. ಏನು ಆ ಘಟನೆ ನಡೆದಿತ್ತು, ಆ ಘಟನೆ ನಡೆದ ಜಾಗದಿಂದ ಸುಮಾರು 50 ಅಡಿ ದೂರದಲ್ಲೇ ಬ್ಯಾಗ್ ಅಂಗಡಿ ಇಟ್ಕೊಂಡಿದ್ದಂತೆ. ಅದೇನೇ ಇರಲಿ, ಈಗ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಹಂತದಲ್ಲೇ ಮಾಜಿ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅಂತ ನಿಮಗೆ ಗೊತ್ತಿರ್ಬೋದು. ಇದೇ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು. ಹೀನಾಯವಾಗಿ ಅನ್ನೋ ಪದವನ್ನು ನಾನು ಬಳಸಲ್ಲ, ಸೋತು ಹೋದರು. ಅವರು ಈಗ ಮತ್ತೆ ಚಾಮರಾಜಪೇಟೆಯಲ್ಲಿ ತಮ್ಮ ಬೇರನ್ನು ಆಳವಾಗಿ ಬಿತ್ತಬೇಕು, ನೆಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇರ್ಬೋದು. ಒಂದಿಷ್ಟು ಪ್ರಗತಿಪರರ ಕಾರ್ಯಕ್ರಮಗಳಲ್ಲಿ ಅವರನ್ನು ನಾನು ಪೊಲೀಸ್ ಅಧಿಕಾರಿ ಆಗಿದ್ದಾಗ ನೋಡಿದ್ದೀನಿ. ಅನೇಕ ನನ್ನ ಪ್ರಗತಿಪರ ಮಿತ್ರರು ಅವರ ನಿಕಟವರ್ತಿಗಳು. ಭಾಸ್ಕರ್ ರಾವ್ ಅವರು ಹಸುವಿನ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಮ್ಮಿ ಸಂಖ್ಯೆಯಲ್ಲಿ ಇರುವಂತ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತದ್ದು. ಚಾಮರಾಜಪೇಟೆಯಲ್ಲಿ ಡ್ರಗ್ಸ್ ದಂಧೆ ವ್ಯಾಪಕವಾಗಿ ನಡೀತಿದೆ. ಹಸು ಸಾಕಿದವರನ್ನು ಓಡಿಸಲು ಪಶು ಆಸ್ಪತ್ರೆ ಕಬಳಿಸಲು ಸಂಚು ರೂಪಿಸಿದ್ದಾರೆ. ಅಲ್ಲಿ ಪಶು ಆಸ್ಪತ್ರೆಯನ್ನು ನೆಲಸಮ ಮಾಡಿ ಶಾಲೆ ನಿರ್ಮಿಸಲು ಹೊರಟಿದ್ದಾರೆ. ಬೇರೆ ಕಡೆ ಶಾಲೆ ಕಟ್ಟಲಿ. ಆ ಭಾಗದಲ್ಲಿ 2227 ಹಸುಗಳಿದ್ದಾವೆ. ತಾಳ್ಮೆಯಿಂದ ಇರುವ ಕಾರಣ ರಕ್ತಪಾತ ಆಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಇಸ್ ಲಕ್ಕಿ. ನಿನ್ನೆ ರಕ್ತಪಾತ ಆಗ್ಬೇಕಾಗಿತ್ತು, ಇಲ್ಲಿ ಚಾಮರಾಜಪೇಟೆಯಲ್ಲಿ ಬ್ಲಡ್ ಬಾತ್ ಆಗ್ಬೇಕಾಗಿತ್ತು. ಇಂಥ ಘಟನೆ ಆಗಿರೋದ್ರಿಂದ ಆದ್ರೂ ಕೂಡ ತಾಳ್ಮೆಯಿಂದ ಆಗಿಲ್ಲ. ಕಮ್ಯುನಲ್ ರೈಟ್ ಆಗ್ತಾ ಇತ್ತು. ಈ ಘಟನೆ ನೋಡಿ, ಇದೊಂದು ಸಹಿಸುವಂತ ಘಟನೆ ಆಗಿರೋದಲ್ಲಿಗೆ. ಇದಕ್ಕೆ ಷಡ್ಯಂತ್ರ ಏನಂದ್ರೆ, ಅಲ್ಲಿ ಒಂದು ಐತಿಹಾಸಿಕವಾದ ಆಸ್ಪತ್ರೆ ಇದೆ. ಬಹಳ ಹಿಂದೆ ದೊಡ್ಡ ಬೆಂಗಳೂರು ಮಹಾನಗರದ ದಾನಿಗಳಾದ ಶ್ರೀ ಸಜ್ಜನರಾವ್ ಅವರು ಆ ಆಸ್ಪತ್ರೆಯನ್ನು ಕೊಟ್ಟಿದ್ರು ಪಶು ಚಿಕಿತ್ಸೆಗಾಗಿ. ಇವತ್ತು ಕೂಡ ಆ ಭಾಗದಲ್ಲಿ ಎಲ್ಲೂ ಸೇರಿ 2227 ಪಶುಗಳು ಅಲ್ಲಿ ಏನು ಸರ್ಕಾರದ ಸಂಖ್ಯೆ ಇದೆ ಅದರಿಂದ ಅವ್ರಿಗಾಗಿ ಮೀಸಲಿಟ್ಟಿದ್ದಾರೆ. ಮತ್ತೆ 2 ಡಾಕ್ಟರ್ಗಳಿದ್ದಾರೆ. ಅಲ್ಲಿ ಯಾರು ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಯಾರಿಗೂ ಕನ್ಸಲ್ಟೇಷನ್ಗೆ ತೆಗೆದುಕೊಳ್ಳದೆ ಅಲ್ಲಿ ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಒಂದು ಶಾಲೆ ಕಟ್ಟಿಸ್ತೀವಿ ಅಲ್ಪಸಂಖ್ಯಾತರಿಗೋಸ್ಕರ ಅಂತ ಮಾಡಿ, ಅಲ್ಪಸಂಖ್ಯಾತರಿಗೋಸ್ಕರ ಸಂತೋಷ, ಒಳ್ಳೇದು ಮಾಡಿ. ಬಟ್ ಆದ್ರೆ ಆ ಆಸ್ಪತ್ರೆ ಡೆಮಾಲಿಷ್ ಮಾಡಿಬಿಟ್ಟು ಅಲ್ಲಿ ಸ್ಕೂಲ್ ಕಟ್ತೀನಿ ಅನ್ನೋದು ಬಹಳ ತಪ್ಪದು. ಆ ಭಾಗದಲ್ಲಿ ತುಂಬಾ 100 ವರ್ಷ ಹಳೆ ಆಸ್ಪತ್ರೆ ಅದು. ಮತ್ತೆ ಕಳೆದ ವರ್ಷ ಅದು ಏಕಾಏಕಿಯಾಗಿ ಅದ್ರ ಆಸ್ಪತ್ರೆಗೆ ಡೆಮಾಲಿಷ್ ಮಾಡೋಕೆ ಒಂದು ಸರ್ಕಾರಿ ಆದೇಶ ಕೂಡ ಹೊರಡಿಸಿದ್ದಾರೆ. ಆ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಕೂಡ ಮಾಡಿದೆ. ಮತ್ತೆ ಆ 3 ಹಸು ಮಾಲೀಕ ಇದ್ದಾನೆ ಕರುಣ, ಅವ್ನು ಮುಂಚೂಣಿಲಿ ಇದ್ದಿದ್ದು. ಮತ್ತೆ ಅವನ ಮನೆ ತಾವು ನೋಡ್ಬೇಕು, ಒಂದು ಮದ್ರಸಾ ಎದುರುಗಡೆ ಇದೆ. ಆ ಮದ್ರಸಾ ಎದುರುಗಡೆ ಹಸುಗಳು ಕಟ್ಟಬಾರ್ದು ಅಂದ್ರೆ ಇದು ಏನ್ ಈ ರೀತಿ ಲ್ಯಾಂಡ್ ಜಿಹಾದ್ ಮಾಡ್ತಾ ಇದ್ದಾರೆ ಇವರು. ಈ ಪೊಲೀಸರು ಸರಿಯಾಗಿ FIR ಹಾಕಿಲ್ಲ, ಅಮಾಯಕನನ್ನ ಅರೆಸ್ಟ್ ಮಾಡಿದ್ದಾರೆ, ನಿಜವಾದ ಆರೋಪಿಯನ್ನ ಬಂಧಿಸಬೇಕು ಅಂತ ಒತ್ತಾಯವನ್ನ ಹೇರಿದ್ದಾರೆ. ಯಾರೋ ಇವತ್ತು ನಾನು ಬೆಳಿಗ್ಗೆ ಹೋದ್ರೆ ಯಾರೋ ಬಿಹಾರಿ ಒಬ್ಬನಿಗೆ ಕರ್ಕೊಂಡ್ಬಂದು ಬಿಹಾರಿ ಒಬ್ಬನ್ ಅವ್ರು ಹಿಂದಿಲ್ಲ ಮುಂದೆ ಇಲ್ಲ, ನಾವು ರಿಸಲ್ಟ್ ಅಂದ್ರೆ ಎವಿಡೆನ್ಸ್ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು. ನಾನು ಪೊಲೀಸ್ ಕಮಿಷನರ್ ಗೊತ್ತಿದೆ, ಕೆಲವು ಸರ್ತಿ ಪ್ರೆಷರ್ ಬಂದ್ರೆ ಯಾವನಿಗೆ ಒಬ್ಬನ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡ್ಬಿಟ್ಟು ಈ ಪ್ರಕರಣವನ್ನು ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಆ ಹುಚ್ಚ ಯಾರಿದ್ದಾನೆ ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಈ ಜಮೀರ್ ಅಹಮದ್ ಅಲ್ಲಿ 5ನೇ ಬಾರಿ ಇವಾಗ ಅಲ್ಲಿ MLA ಆಗಿ ಗೆದ್ದಿರೋದು, 5ನೇ ಬಾರಿ MLA ಆಗಿ ಆ ಭಾಗದಲ್ಲಿ ಅವ್ರ ಜನಾಂಗದವ್ರಿಗೆ ಏನ್ ಮುಸಲ್ಮಾನ್ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ.
ಸ್ವಚ್ಛತೆ ಇಲ್ಲ ಭಾಗದಲ್ಲಿ, ಮತ್ತೆ ಡ್ರಗ್ಸ್ ಡೆಸ್ಟಿನೇಷನ್ ಆಗೋಗ್ಬಿಟ್ಟಿದೆ. ಎಲ್ಲಾ ಕಡೆ ನೀವು ನೋಡ್ತೀರಿ, ಯಾವ ಸಿಕ್ಕಿದ್ರೆ ಮಾತ್ರ ಅವ್ರ ಎದುರುಗ ಯಾರು ಮಾತನಾಡ್ತಾರ ಅವ್ರ ಮೇಲೆ ಒಂದು ರೌಡಿ ಶೀಟ್ ಹಾಕ್ಬಿಟ್ಟು ಅವ್ರಿಗೆ ಅಲ್ಲೇ ಕೂಡಿಸ್ಬಿಡೋದು, ಮತ್ತೆ ಹ್ಯಾರಸ್ಮೆಂಟ್ ಮಾಡೋದು. ಮತ್ತೆ ಇದೆಲ್ಲಕ್ಕೆ ಮುಖ್ಯ ಕಾರಣ ಏನು, ನಿನ್ನೆ ಹೊಸಪೇಟೆ ಬಳ್ಳಾರಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಮಾನ್ಯ ಸಿದ್ದರಾಮಯ್ಯನವರು, ಈ ಜಮೀರ್ ಅಹ್ಮದ್ಗೆ ಇಷ್ಟು ಬಾಲ ಬಿಚ್ಚಿ ಇಷ್ಟು ಮಾತನಾಡಕ್ಕೆ ಬಿಟ್ಕೊಟ್ಟಿದ್ದವ್ರೆ. ಇದು ಕಡಿಮೆ ಸಂಖ್ಯೆಯಲ್ಲಿರುವ ಹಿಂದೂಗಳನ್ನು ಓಡಿಸೋ ಹುನ್ನಾರ ಅಂತ ಒಂದು ಮಾತನ್ನು ಹೇಳ್ತಾರೆ. ಕಮ್ಮಿ ಸಂಖ್ಯೆಯಲ್ಲಿ ಇರುವಂತ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತದ್ದು. ಮಿಕ್ಕಿದೆಲ್ಲ ಓಕೆ, ತನಿಖೆ ಆಗಲಿ. ಪಶು ಆಸ್ಪತ್ರೆ ಇದೆ, ಅದನ್ನು ಖಾಲಿ ಮಾಡಿಸಿ ಅಲ್ಲಿ ಶಾಲೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಷಡ್ಯಂತ್ರದ ಭಾಗವಾಗಿ ಹಸುವಿನ ಕೆಚ್ಚಲನ್ನು ಕುಯ್ತಿದ್ದಾರೆ, ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. 3 ಹಸುಗಳ ಮೇಲೆ ಆಗಿರುವಂತಹ ದಾಳಿಯನ್ನಷ್ಟೇ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಓವರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ ಭಾಸ್ಕರ್ ರಾವ್ ಅವರೇ, ನೀವೊಬ್ಬರು ಪೊಲೀಸ್ ಅಧಿಕಾರಿ ಆದವರು, ಜಮೀರ್ ಅಹ್ಮದ್ ನೇರ ಕಾರಣ ಯಾವ ಥರ ಅನ್ನೋದನ್ನು ನೀವು ಬಿಡಿಸಿಡಬೇಕಾಗ್ತದೆ. ಯಾವ ಥರ ಹಸುವಿನ ಕೆಚ್ಚಲನ್ನು ಕುಯ್ಯೋದಕ್ಕೆ ಜಮೀರ್ ಅಹ್ಮದ್ ಅವರ ಪಾತ್ರ ಏನಿದೆ? ಈಗ ಏನು ಶೇಖ್ ನಸ್ರು ಅಂತ ಅರೆಸ್ಟ್ ಆಗಿದ್ದಾನೆ, ಅವನಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಏನು ಬೇಕಾದ್ರೂ ಹೇಳ್ಬೋದು, ಆರೋಪಿನೇ ನಾನಂತ ಒಪ್ಕೊಂಡಿದ್ದಾನೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. CCTV ದೃಶ್ಯಾವಳಿಗಳು ನೀವು ನಂಬಲೇಬೇಕಾಗ್ತದೆ. ಕೆಲವು ದೃಶ್ಯಾವಳಿಗಳ ಆಧಾರದಲ್ಲೇ ಅವನನ್ನು ಅರೆಸ್ಟ್ ಮಾಡಲಾಗಿದೆ, ಜೊತೆಗೆ ಅವನು ಒಪ್ಕೊಂಡು ಆಗಿದೆ. ಈ ಪ್ರಕರಣದಲ್ಲಿ ಜಮೀರ್ ಅಹ್ಮದ್ನನ್ನು ಹುಡುಕುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ. ಓಕೆ, ಜಮೀರ್ ಅಹ್ಮದ್ ಏನು ಪಾತ್ರ ಇದೆ? ಈ ಹಸುವಿನ ಕೆಚ್ಚಲನ್ನು ಕುಯ್ದನಲ್ಲ, ಅವನ ಜೊತೆ ಏನಾದರೂ ಮೀಟಿಂಗ್ ಮಾಡಿದ್ರಾ? ನಾಳೆ ಬೆಳಗ್ಗೆ ನೀನು ಹೋಗ್ಬಿಟ್ಟು ಹಸುವಿನ ಕೆಚ್ಚಲು ಕುಯ್ಬೇಕು, ಆ ಹಸುವನ್ನು ಕಡಿಬೇಕು, ಕೊಚ್ಚಬೇಕು ಅಂತ ಏನಾದರೂ ಹೇಳಿದಾರಾ? ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಆಧಾರಗಳು ನಿಮ್ಮ ಹತ್ರ ಇದೆಯಾ? ಸುಮ್ಮನೆ ನೋಡಿ ನೀವು ಅಲ್ಲಿ ಆಲ್ರೆಡಿ ಒಬ್ಬರು ಡಿಫೀಟೆಡ್ ಕ್ಯಾಂಡಿಡೇಟು, ಮತ್ತೆ ಅಲ್ಲಿ ಸರ್ವೈವ್ ಆಗೋಕ್ಕೋಸ್ಕರ ಕೆಲವು ಪ್ರಕರಣಗಳನ್ನು ಲಾಭಕ್ಕೆ ಪರಿವರ್ತಿಸಿಕೊಳ್ಳುವಂಥ ವಿಫಲ ಪ್ರಯತ್ನವನ್ನು ಮಾಡಬೇಡಿ. ಜನ ಅಷ್ಟು ದಡ್ರಿಲ್ಲ. ಜೊತೆಗೆ ಕಡಿಮೆ ಸಂಖ್ಯೆಯಲ್ಲಿರುವಂಥ ಹಿಂದೂಗಳನ್ನು, ಅಂದರೆ ಆ ಪ್ರಾಂತ್ಯದಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವ ಹಿಂದೂಗಳನ್ನು ಓಡಿಸುವ ಹುನ್ನಾರ ಅಂತ ಒಂದು ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ರಿ. TV9ನಲ್ಲಿ ಬಂದಿರೋದು, ಅದನ್ನು ನಾನು ಮೆನ್ಷನ್ನು ಮಾಡಿದ್ದೀನಿ, ನಿಮಗೆ ತೋರಿಸ್ತಾನೂ ಇದ್ದೀನಿ. ಏನು ಸ್ಟೇಟ್ಮೆಂಟ್ ಅದು? ಕಮ್ಮಿ ಸಂಖ್ಯೆಯಲ್ಲಿ ಇರುವಂತ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತದ್ದು. ಯಾರು ಹಿಂದೂಗಳನ್ನು ಓಡಿಸೋಕ್ಕೆ ಹುನ್ನಾರ ಮಾಡ್ತಿದ್ದಾರೆ? ಯಾರೋ ಒಬ್ಬ ಬಿಹಾರದವನು ಬಂದು ಕುಡುಕ ನನ್ನ ಮಗ ಆ ಹಸುಗಳ ಕೆಚ್ಚಲನ್ನು ಕುಯ್ದರೆ ಅಲ್ಲಿರುವ ಹಿಂದೂಗಳನ್ನು ಓಡಿಸೋದಕ್ಕೆ ಯಾರು ಪ್ರಯತ್ನ ಪಟ್ಟಂಗಾಗತ್ತೆ? ಏನು ಮಾತಾಡ್ತಾ ಇದ್ದೀರಿ ನೀವು? ಇಲ್ಲಿ ಯಾಕೆ ಹಿಂದೂ ಮುಸ್ಲಿಮ್ನ ತಗೊಬರ್ತೀರಾ? ಮುಸಲ್ಮಾನಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ ಅಂತ ಹೇಳ್ತೀರಿ. ಏನು ಕೆಲವರು ಒಳ್ಳೆಯವರು ಇರೋದು? ಹಿಂದೂಗಳಲ್ಲೂ ಹಲವರು ಒಳ್ಳೆಯವರಿದ್ದಾರೆ, ಕ್ರೈಸ್ತರಲ್ಲೂ ಹಲವರು ಒಳ್ಳೆಯವರಿದ್ದಾರೆ, ಎಲ್ಲ ಧರ್ಮದಲ್ಲೂ ಒಳ್ಳೆಯವರಿದ್ದಾರೆ. ಹಾಗೆ ಎಲ್ಲ ಧರ್ಮದಲ್ಲೂ ಕೆಟ್ಟವರಿದ್ದಾರೆ. ಆದರೆ ಆ ಕೆಟ್ಟವರಿಗೂ ಆ ಧರ್ಮಕ್ಕೂ ಏನು ಸಂಬಂಧನೇ ಇಲ್ಲ. ಮುಸಲ್ಮಾನರಲ್ಲಿ ಒಳ್ಳೆಯವರು, ಮುಸಲ್ಮಾನರಲ್ಲಿ ಕೆಟ್ಟವರಲ್ಲ. ಒಳ್ಳೆಯವರು ಕೆಟ್ಟವರು ಅಷ್ಟೇ. ಒಳ್ಳೇದು ಮಾಡು ಅಂತಲೇ ಹೇಳಿದ ಧರ್ಮಗಳು, ಕೆಟ್ಟದ್ದು ಮಾಡು ಅಂತ ಹೇಳಿಲ್ಲ ಧರ್ಮಗಳು. ಹಸುವಿನ ಹಾಲು ಕರಿಬೇಕಾದ್ರೆ ಉಗುರು ತೆಗೀರಿ ಅನ್ನುವಷ್ಟು ಶಾಂತಿ ಪ್ರೀತಿಯನ್ನು ಸಾರಿದ್ದು ಮೊಹಮ್ಮದ್ ಪೈಗಂಬರ್. ಹರಿತವಾದ ಆಯುಧ ತಗೊಂಡು ಹೋಗ್ಬಿಟ್ಟು ಕೆಚ್ಚಲನ್ನು ಕುಯ್ದಂಥ ಶೇಖ್ ನಸ್ರಿಗೂ ಮೊಹಮ್ಮದ್ ಪೈಗಂಬರ್ ಅವ್ರಿಗೂ ಆ ಧರ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ ಮಿಸ್ಟರ್ ಭಾಸ್ಕರ್ ರಾವ್? ಜಮೀರ್ ಮೇಲೆ ಏನೋ ರಾಜಕೀಯ ಮಾಡೋದಕ್ಕೋಸ್ಕರ ಏನು ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಡಿ, ಪರವಾಗಿಲ್ಲ. ಆದರೆ ಅಲ್ಲಿರುವಂಥ ಹಿಂದೂಗಳನ್ನು ಓಡಿಸೋ ಹುನ್ನಾರ ಅನ್ನುವಂಥ ಸ್ಟೇಟ್ಮೆಂಟ್ ತುಂಬ ಅಪಾಯಕಾರಿ ಸ್ಟೇಟ್ಮೆಂಟ್. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದವರು ನೀವು, ಸದ್ಯಕ್ಕೆ ಮಾಜಿ ಪೊಲೀಸ್ ಅಧಿಕಾರಿ, ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದವರು ನೀವು. ಸಾಮಾಜಿಕ ನ್ಯಾಯ ನಿಮ್ಮ ಹತ್ರ ಇರ್ಬೋದು, ನೀವು ಯಾವುದೇ ಪಕ್ಷದಲ್ಲಿರಿ, BJP ಕೋಮುವಾದಿ ಪಾರ್ಟಿ ಅಂತ ನಾವು ಹೇಳ್ತೀವಿ. ನೀವು ಅಲ್ಲಿದ್ದರೂ ಕೂಡ ನಿಮ್ಮೊಳಗಡೆ ಸಾಮಾಜಿಕ ನ್ಯಾಯ ಸಾಯಬಾರ್ದಲ್ಲ. ಕೋಮುವಾದ ಅನ್ನೋ ಸಿದ್ಧಾಂತ, ಸಾಮಾಜಿಕ ನ್ಯಾಯ ಅನ್ನೋದು ಒಂದು ಮನುಷ್ಯತ್ವ ಅಲ್ವಾ? ಇಟ್ಸ್ ಓಕೆ. ನೀವು ಜಮೀರ್ ಮೇಲೆ ಗುರುತರವಾದಂಥ ಆರೋಪವನ್ನು ಮಾಡಿದಿರಿ, ಪಶು ಆಸ್ಪತ್ರೆ, ಶಾಲೆ ಏನೋ ಹೇಳಿದಿರಿ, ಗಂಭೀರವಾಗಿದೆ ಆ ವಿಚಾರ, ತುಂಬ ಗಂಭೀರ ಅಂತ ಅನಿಸ್ತಾ ಇದೆ ನನಗೆ. ಅದು ಏನದು? ಪಶು ಆಸ್ಪತ್ರೆಯನ್ನು ಅಲ್ಲಿ ಖಾಲಿ ಮಾಡಿಸಿ ಶಾಲೆ ಕಟ್ಟುವ ಪ್ಲಾನು ಮಾಡ್ತಿರೋದು ಯಾರು ಇದರ ಹಿಂದಿದ್ದಾರೆ? ಈ ಹಸುವಿನ ಮೇಲೆ ನಿಜಕ್ಕೂ ಟಾರ್ಗೆಟ್ ಮಾಡಿದವರು ಯಾರು? ಈ ಹಸುಗಳ ಮೇಲೆ, ಈ ಹಸು ಆಸ್ಪತ್ರೆಯ ಮೇಲೆ ಟಾರ್ಗೆಟ್ ಮಾಡ್ತಿರೋದು ಯಾರು? ಕಂಪ್ಲೀಟಾಗಿ ಡಾಕ್ಯುಮೆಂಟನ್ನ ಬಿಚ್ಚಿಡಿ, ಸಾರ್ವಜನಿಕವಾಗಿ ತೆರೆದಿಡಿ. ಇವೆಲ್ಲದರ ಭಾಗವಾಗಿಯೇ ಆ ಹಸುವಿನ ಕೆಚ್ಚಲನ್ನು ಕುಯ್ಯುವ ಪ್ರಯತ್ನ ಆಗಿದೆಯಾ? ಯಾರೋ ಬಿಹಾರದ ಶೇಖ್ ನಸ್ರು ಎಂಬಾತನಿಗೆ ಅವನಿಗೆ ಕುಡಿಯೋಕ್ಕೆ ದುಡ್ಡು ಕೊಟ್ಟು ಅವನ ಕೈಯಲ್ಲಿ ಹರಿತದ ಆಯುಧ ಕೊಟ್ಟು ಕುಯ್ಯಿಸುವಂಥ ಪ್ರಯತ್ನ ಮಾಡಿದಾರಾ? ಯಾರಿದರ ಹಿಂದಿದ್ದಾರೆ? ಎಲ್ಲವನ್ನ ಒಬ್ಬ ಪೊಲೀಸ್ ಅಧಿಕಾರಿ ಆದವರಲ್ವಾ, ಬಿಚ್ಚಿಡಿ. ಇವತ್ತು ಪೊಲೀಸರು ಅವನ್ನ ಅರೆಸ್ಟ್ ಮಾಡೋದು ಅವನಲ್ಲ ಅಂತ ಹೇಳ್ತಿದ್ದೀರಿ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವ್ರು ನಿಮಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ. ಅದೇನು ಬೇಕಾದ್ರೆ ಇರಲಿ, ದಯಮಾಡಿ ಇಲ್ಲಿ ಧರ್ಮವನ್ನು ತರಬೇಡಿ. ಯಾಕಂದರೆ ಎಲ್ಲ ಧರ್ಮಗಳು ಪ್ರೀತಿಯನ್ನು ಹೇಳಿದೆ, ಅದರಲ್ಲಿ ಸ್ಪೆಷಲಿ
ಕೆಚ್ಚಲು, ಹಸುವಿನ ಕೆಚ್ಚಲಿಗೆ ಸಂಬಂಧಪಟ್ಟ ಹಾಗೆ ಮೊಹಮ್ಮದ್ ಪೈಗಂಬರವರು ಬಹಳ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡೋನು ಮಾತ್ರ ಮುಸಲ್ಮಾನ ಆಗ್ತಾನೆ. ಅದನ್ನು ಅವುಗಳನ್ನು ಧಿಕ್ಕರಿಸ್ತವನು ಆತ ಯಾವ ಧರ್ಮಕ್ಕೂ ಸೇರಲ್ಲ. ಅವನನ್ನು ಶೈತಾನ್, ದೆವ್ವಭೂತ ಅಂತ ಕರೀತಾರೆ. ಮನುಷ್ಯ ಆಗೋದಕ್ಕೆ ಯೋಗ್ಯನೇ ಅಲ್ಲ ಅಂತ ಕರೀತಾರೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸಾಧ್ಯ ಆದರೆ ಹುಷಾರಾಗಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.